ಮುಂಬೈ ಮಹಾನಗರವನ್ನ ಗೆದ್ದುಕೊಂಡ ಮಹಾಯುತಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ ಬಿಜೆಪಿ 30 ವರ್ಷಗಳಿಂದ ಠಾಕ್ರೆ ಕೋಟೆ ಎನಿಸಿಕೊಂಡಿದ್ದ ಮುಂಬೈಯನ್ನ ಬಿಜೆಪಿ ಗೆದ್ದುಕೊಂಡಿದ್ದು ಹೇಗೆ? ರಾಗ ವರ್ಸಸ್ ಚುನಾವಣಾ ಆಯೋಗ, ಶಾಯಿ ಲಡಾಯಿ, ಠಾಕ್ರೆ ವರ್ಸಸ್ ಅಣ್ಣಾಮಲೈ, ಹಲವು ವಿವಾದಗಳ ನಡುವೆ ನಡೆದ ಚುನಾವಣೆಯಲ್ಲಿ ಮಹಾಯುತಿ ಪಾರುಪತ್ಯ ಸಾಧಿಸಿದ ಹೇಗೆ? ದೇಶದಲ್ಲೇ ಅತ್ಯಂತ ಶ್ರೀಮಂತ ಪಾಲಿಕೆ, ದೇಶದಲ್ಲೇ ಅತಿ ಹೆಚ್ಚು ಬಜೆಟ್ ಮಂಡಿಸುವ ಪಾಲಿಕೆ, ದೇಶದಲ್ಲೇ ಅತ್ಯಂತ ಕುತೂಹಲ ಕೆರಳಿಸೋ ಪಾಲಿಕೆ ಚುನಾವಣೆ. ಇಂಥ ಚುನಾವಣೆಯ ಫಲಿತಾಂಶ ಈಗ ಹೊರಬಿದ್ದು ಯಾರು ಊಹಿಸಿರದಂತಹ ತೀರ್ಪನ್ನ ಜನರು ಕೊಟ್ಟಿದ್ದಾರೆ. ಮುಂಬೈ ಮಹಾನಗರ ಹೊಸ ಬೆಳವಣಿಗೆಗೆ ಸಾಕ್ಷಿಯಾಗಿದೆ. ಮುಂಬೈನಲ್ಲಿ 30 ವರ್ಷಗಳ ಠಾಕ್ರೆ ಅಧಿಪತ್ಯ ಕೊನೆ ಆಯ್ತಾ? ಠಾಕ್ರೆ ಸಹೋದರರು ಒಂದಾದ್ರೂ ಬಿಜೆಪಿಯ ಮಹಾಯುತಿ ಗೆದ್ದಿದ್ದೇಗೆ? ಶಾಯಿ ಲಡಾಯಿ, ರಾಗ ವರ್ಸಸ್ ಆಯೋಗ, ಸೋತ ವಿಪಕ್ಷಗಳು ಹೇಳಿದ್ದೇನು? ಬೇರೆಲ್ಲ ಚುನಾವಣೆಗಳದ್ದು ಒಂದು ಲೆಕ್ಕ, ಮಹಾರಾಷ್ಟ್ರ ಪಾಲಿಕೆ ಚುನಾವಣೆಯದ್ದೇ ಒಂದು ಲೆಕ್ಕ. ಎಲ್ಲಾದರೂ ಪಾಲಿಕೆ ಚುನಾವಣೆಗಳು ನಡೆದ್ರೆ ಅದರ ಬಗ್ಗೆ ಯಾರಿಗೂ ಗೊತ್ತೇ ಆಗುವುದಿಲ್ಲ. ಆದರೆ ಮಹಾರಾಷ್ಟ್ರ ಪಾಲಿಕೆ ಚುನಾವಣೆ ಅಂದ್ರೆ ಎಲ್ಲರ ಕಿವಿಗಳು ನೆಟ್ಟಗಾಗುತ್ತೆ. ಚುನಾವಣೆ ಘೋಷಣೆ ಆದಾಗಿನಿಂದ ಚುನಾವಣೆ ಮುಗಿದು ರಿಸಲ್ಟ್ ಬರೋವರೆಗೂ ಜನರಿಗೆ ಕುತೂಹಲ ಇರುತ್ತೆ. ಅಂತ ಚುನಾವಣೆಯ ಫಲಿತಾಂಶ ಈಗ ಬಂದಿದ್ದು ಇದೇ ಮೊದಲ ಬಾರಿಗೆ ಎಂಬಂತೆ ಠಾಕ್ರೆ ಸಹೋದರರು ಮುಂಬೈ ಪಾಲಿಕೆಯಲ್ಲಿ ಅಧಿಕಾರ ಕಳೆದುಕೊಂಡಿದ್ದಾರೆ. ಮಹಾರಾಷ್ಟ್ರ, ಮರಾಠಿ, ನೆಲ ಜಲ ಭಾಷೆ ವಿಚಾರವಾಗಿ ಧ್ವನಿ ಎತ್ತಿ 4 ದಶಕಗಳಿಂದ ಮುಂಬೈ ಮೇಲೆ ಹಿಡಿತ ಸಾಧಿಸಿದ್ದ ಠಾಕ್ರೆ ಶಿವಸೇನೆ ಇದೇ ಮೊದಲ ಬಾರಿಗೆ ಮುಂಬೈನಲ್ಲಿ ಡಲ್ಲಾಗಿದೆ. ಶಿವಸೇನೆ ಇಬ್ಬಾಗವಾದ ನಂತರ ಠಾಕ್ರೆ ಶಿವಸೇನೆ ಈ ಚುನಾವಣೆಯನ್ನ ತುಂಬಾ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿತ್ತು. ಗೆದ್ದೇ ಗೆಲ್ಲಬೇಕು ಅಂತ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿತ್ತು. ಆದರೂ ಮುಂಬೈನಲ್ಲಿ ಈ ಬಾರಿ ಠಾಕ್ರೆ ಶಿವಸೇನೆಯ ಮ್ಯಾಜಿಕ್ ನಡೆದಿಲ್ಲ. ಇದೇ ಮೊದಲ ಬಾರಿಗೆ ಠಾಕ್ರೆ ಬ್ರದರ್ಸ್ ಶಿವಸೇನೆ ಅತಿ ಕಡಿಮೆ ಸೀಟುಗಳನ್ನು ಗೆದ್ದಿತ್ತು. ಬಿಜೆಪಿ ತನ್ನ ಶಕ್ತಿ ಪ್ರದರ್ಶನ ಮಾಡಿದೆ. ಇಡೀ ಏಷ್ಯಾದಲ್ಲೇ ಅತ್ಯಂತ ಶ್ರೀಮಂತ ಪಾಲಿಕೆ ಎನಿಸಿಕೊಂಡಿರೋ ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆ ಜನವರಿ 15ರಂದು ನಡೆದಿತ್ತು. ಒಂದು ದಿನದಲ್ಲೇ ಅದರ ಫಲಿತಾಂಶವೂ ಹೊರಬಿದ್ದಿದ್ದು. ಈ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಏಕನಾಥ್ ಶಿಂಧೆ ಅವರ ಶಿವಸೇನೆ ಮೈತ್ರಿ ದೊಡ್ಡ ಗೆಲುವು ಸಾಧಿಸಿದೆ. ಚುನಾವಣೆ ಮುಗಿದಾಗಲೇ ಬಹುತೇಕ ಎಕ್ಸಿಟ್ ಪೋಲ್ಗಳು ಬಿಜೆಪಿ ಮೈತ್ರಿಯ ಮಹಾಯುತಕ್ಕೆ ಗೆಲುವು ಅಂತ ಹೇಳಿದ್ವು. ಅದೇ ನಿಜ ಎನ್ನುವಂತೆ ಈಗ ಬಿಜೆಪಿ ಮುಂಬೈ ಪಾಲಿಕೆಯಲ್ಲಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ದೂರ ಇದ್ದ ಉದ್ಧವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆ ಇಬ್ರು ಒಂದಾದರೂ ಸಹ ಅವರಿಗೆ ಕಳೆದ ಬಾರಿಗಿಂತ ಕಡಿಮೆ ಸೀಟುಗಳು ಬಂದಿವೆ. 30 ವರ್ಷಗಳ ನಂತರ ಠಾಕ್ರೆ ಶಿವಸೇನೆ ಮುಂಬೈನಲ್ಲಿ ಹೀನಾಯವಾಗಿ ಸೋತಿದೆ. ಉದ್ಧವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆ ಅವರ ಬಣಗಳು ಮರಾಠ ಮತ್ತು ಮುಸ್ಲಿಂ ಮತದಾರರನ್ನ ಸೆಳೆಯುವ ನಿರೀಕ್ಷೆ ಇತ್ತು. ಆದರೆ ಉತ್ತರ ಮತ್ತು ದಕ್ಷಿಣ ಭಾರತದ ಮತದಾರರು
ಬಿಜೆಪಿ ಪರ ಒಲವು ತೋರಿದ್ರು. ಯುವಕರು ಮತ್ತು ಮಹಿಳೆಯರು ಕೂಡ ಬಿಜೆಪಿಗೆ ಬೆಂಬಲ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ಈಗ 227 ವಾರ್ಡ್ಗಳ ಮುಂಬೈ ಪಾಲಿಕೆಯಲ್ಲಿ ಬಿಜೆಪಿ ಶಿಂಧೆ ಬಣ 130ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆದ್ದುಕೊಂಡಿದೆ. ಆ ಮೂಲಕ ಮುಂಬೈನ ಠಾಕ್ರೆ ಕೋಟೆ ಛಿದ್ರವಾಗಿದೆ. ಇನ್ನು ಇದೇ ವೇಳೆ ಮುಂಬೈ ಜೊತೆಗೆ ಮಹಾರಾಷ್ಟ್ರದ 28 ಇತರ ನಗರ ಸ್ಥಳೀಯ ಸಂಸ್ಥೆಗಳಿಗೂ ಚುನಾವಣೆಗಳು ನಡೆದಿದ್ದು, ಅದರ ಫಲಿತಾಂಶವೂ ಹೊರಬಿದ್ದಿದೆ. ಈ ಎಲ್ಲ ಚುನಾವಣೆಗಳು 2017ರಿಂದ ಬಾಕಿ ಉಳಿದಿದ್ದವು. ಈಗ ಪಾಲಿಕೆ ಚುನಾವಣೆ ಜೊತೆಗೆ ಎಲ್ಲ ಚುನಾವಣೆಗಳನ್ನ ಮಾಡಿದ್ದು, ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲೂ ಬಿಜೆಪಿಯೇ ಪಾರುಪತ್ಯ ಮೆರೆದಿದೆ. ಕಾಂಗ್ರೆಸ್ ಮೈತ್ರಿ ಪಕ್ಷಗಳು ಆಗಲಿ ಅಥವಾ ಠಾಕ್ರೆ ಬ್ರದರ್ಸ್ ಪಕ್ಷಗಳು ಆಗಲಿ ಈ ಬಾರಿ ಬಿಜೆಪಿಗೆ ಪೈಪೋಟಿ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ನೀವು ಇಲ್ಲಿ ನೋಡಬಹುದು, ಇದೇ ಮೊದಲ ಬಾರಿಗೆ ದೊಡ್ಡ ಗೆಲುವು ಸಾಧಿಸಿದ ಬಿಜೆಪಿ ಭರ್ಜರಿಯಾಗಿ ಸಂಭ್ರಮಾಚರಣೆ ನಡೆಸಿದೆ. ಬಣ್ಣದ ಸಿಲಿಂಡರ್ಗಳ ಮೂಲಕ ಗುಲಾಬಿ ಬಣ್ಣವನ್ನ ತೂರಿ ಕೇಕ್ಗಳನ್ನು ಹಾಕಿದ್ದಾರೆ. ಬಿಜೆಪಿ ಜೊತೆ ಸೇರಿಕೊಂಡು ಸ್ಪರ್ಧೆ ಮಾಡಿದ್ದ ಶಿಂಧೆ ಶಿವಸೇನೆ ಬಣದವರು ದೊಡ್ಡ ಮಟ್ಟದಲ್ಲಿ ಗೆಲುವು ಸಾಧಿಸಿದ್ದು, ಅವರು ಸಹ ಆಲಿಂಗನ ಮಾಡಿಕೊಂಡು ಸಂಭ್ರಮಿಸಿದ್ರು. ಇನ್ನು ಸಿಎಂ ದೇವೇಂದ್ರ ಫಡ್ನವೀಸ್ ಮನೆಯಲ್ಲೂ ಸಂಭ್ರಮ ಮುಗಿಲು ಮುಟ್ಟಿದ್ದು, ಬೆಂಬಲಿಗರು ಅವರನ್ನ ಮೇಲಕ್ಕೆ ಎತ್ತಿಕೊಂಡು ಖುಷಿಪಟ್ಟರು. ಮುಂಬೈ ಪಾಲಿಕೆ ಚುನಾವಣೆ ಎಲ್ಲ ಪಕ್ಷಗಳಿಗೂ ಪ್ರತಿಷ್ಠೆಯ ಚುನಾವಣೆ ಆಗಿತ್ತು. ಮುಂದಿನ ವಿಧಾನಸಭೆ ಚುನಾವಣೆಗೆ ಇದನ್ನ ದಿಕ್ಸೂಚಿ ಅಂತ ಹೇಳಲಾಗಿದ್ದು, ಬಿಜೆಪಿ, ಕಾಂಗ್ರೆಸ್, ಶಿವಸೇನೆ, ಎನ್ಸಿಪಿ ಪಕ್ಷಗಳು ಈ ಚುನಾವಣೆಯನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದವು. ಚುನಾವಣೆಗೂ ಮುನ್ನವೇ ಜನರಿಗೆ ಭರ್ಜರಿ ಆಶ್ವಾಸನೆಗಳನ್ನು ಕೊಡಲಾಗಿತ್ತು. ವಿಧಾನಸಭೆ ಚುನಾವಣೆ ರೀತಿಯಲ್ಲೇ ಮೈತ್ರಿ ಮಾಡಿಕೊಂಡು ಸೀಟುಗಳನ್ನು ಹಂಚಿಕೊಂಡು ಸ್ಪರ್ಧೆ ಮಾಡಿದ್ರು. ಬಿಜೆಪಿ ಮತ್ತು ಶಿಂಧೆ ಶಿವಸೇನೆ ಜೊತೆಯಾಗಿ ಸ್ಪರ್ಧೆ ಮಾಡಿದರೆ, ಉದ್ಧವ್ ಠಾಕ್ರೆಯ ಶಿವಸೇನೆ, ರಾಜ್ ಠಾಕ್ರೆಯ ಮಹಾನವ ನಿರ್ಮಾಣ ಸೇನೆ ಹಾಗೆ ಶರದ್ ಪವಾರ್ ಅವರ ಎನ್ಸಿಪಿ ಜೊತೆಯಾಗಿ ಅಖಾಡಕ್ಕಿಳಿದಿದ್ರು. ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷ ಸಹ ರಾಷ್ಟ್ರೀಯ ಸಮಾಜ ಪಕ್ಷ, ವಂಚಿತ್ ಬಹುಜನ್ ಅಗಾದಿ ಜೊತೆ ಸೇರಿಕೊಂಡು ಸ್ಪರ್ಧೆ ಮಾಡಿತ್ತು. ಆದರೆ ಚುನಾವಣೆಯಲ್ಲಿ ಬಿಜೆಪಿ ಶಿಂಧೆ ಶಿವಸೇನೆ ಮ್ಯಾಜಿಕ್ ಮಾಡುವಲ್ಲಿ ಯಶಸ್ವಿಯಾಗಿದೆ. ವರ್ಕೌಟ್ ಆಗಲಿಲ್ಲ ಠಾಕ್ರೆ ಬ್ರದರ್ಸ್ ಮೈತ್ರಿ. ಬಿಜೆಪಿಗೆ ಜೈ ಎಂದ ಮುಂಬೈ ಮಹಾಜನತೆ. ಈಗ ದೇಶದಾದ್ಯಂತ ಬಿಜೆಪಿ ಹವಾ ನಡೀತಾ ಇದೆ. ಉತ್ತರ ಭಾರತದಲ್ಲಿ ಮಾತ್ರ ಅಲ್ಲದೆ ದಕ್ಷಿಣ ಭಾರತದಲ್ಲೂ ಬಿಜೆಪಿ ಖಾತೆ ತೆಗಿತಾ ಇದೆ. ಲೆಫ್ಟ್ ಪಾರ್ಟಿಗಳು ಇರೋ ಕಡೆಯಲ್ಲೆಲ್ಲ ಅಧಿಕಾರ ದಕ್ಕಿಸಿಕೊಳ್ತಾ ಇದೆ. ಮೊನ್ನೆ ತಾನೇ ಕೇರಳದಲ್ಲಿ ನಡೆದ ಪಾಲಿಕೆ ಚುನಾವಣೆಗಳಲ್ಲೂ ಬಿಜೆಪಿ ಉತ್ತಮ ಸಾಧನೆ ಮಾಡಿತ್ತು. ವೆಸ್ಟ್ ಬೆಂಗಾಲ್, ಅಸ್ಸಾಂ ಹೀಗೆ ಎಡಪಕ್ಷಗಳ ಪಾರುಪತ್ಯ ಇದ್ದ ಕಡೆಗಳಲ್ಲೂ ಈಗ ಬಿಜೆಪಿ ಒಳ್ಳೆ ಸಾಧನೆ ಮಾಡ್ತಾ ಇದೆ. ಇದನ್ನೆಲ್ಲ ನೋಡಿಯೇ ಈ ಬಾರಿ ಠಾಕ್ರೆ ಬ್ರದರ್ಸ್ ಮುನಿಸು ಮರೆತು ಬಂದಾಗಿದ್ರು. ಮುಂಬೈ ಮಹಾನಗರವನ್ನ ಶಿವಸೇನೆ ಹಿಡಿತದಲ್ಲೇ ಇಟ್ಕೊಳ್ಬೇಕು ಅಂತ 20 ವರ್ಷಗಳ ನಂತರ ಜೊತೆಯಾಗಿದ್ರು. ಉದ್ಧವ್ ಠಾಕ್ರೆಯ ಶಿವಸೇನೆ ಮತ್ತು ರಾಜ್ ಠಾಕ್ರೆಯ ಮಹಾ ನವ ನಿರ್ಮಾಣ ಸೇನೆಗಳು ಜೊತೆಯಾಗಿದ್ವು. ತಾವು ಜೊತೆಯಾದ್ರೆ ಶಿವಸೇನೆಗೆ ಗತವೈಭವ ಮರಳಿ ಬರುತ್ತೆ, ಜನರು ಮತ್ತೆ ನಮ್ಮ ಕೈ ಹಿಡಿತಾರೆ ಅಂತ ಭಾವಿಸಿದ್ರು. ಈ ಮೊದಲು ಹಾವು ಮುಂಗುಸಿಯಂತೆ ಇದ್ದ ಉದ್ಧವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆ ಪಾಲಿಕೆ ಚುನಾವಣೆಗಾಗಿ ಒಂದಾಗಿದ್ರು. ಅಪ್ಪ ಬಾಳಾ ಠಾಕ್ರೆ ಸ್ಥಾಪಿಸಿದ್ದ ಶಿವಸೇನೆಯನ್ನ ಇಬ್ಬಾಗ ಮಾಡಿ ಈಗ ಅಸ್ತಿತ್ವ ಇಲ್ಲದಂತೆ ಮಾಡ್ತಾ ಇದ್ದಾರೆ ಅಂತ ಆಕ್ರೋಶಗೊಂಡಿದ್ದ ಠಾಕ್ರೆ ಬ್ರದರ್ಸ್
ಬಿಜೆಪಿ ಮತ್ತು ಶಿಂಧೆಗೆ ಪಾಲಿಕೆ ಚುನಾವಣೆ ಮೂಲಕ ಟಕ್ಕರ್ ಕೊಡಬೇಕು ಅಂತ ಭಾವಿಸಿದ್ರು. ಆದರೆ ಬಿಜೆಪಿಯೇ ಈಗ ಠಾಕರೆ ಬ್ರದರ್ಸ್ಗೆ ಟಕ್ಕರ್ ಕೊಟ್ಟಿದೆ. ವಿಪಕ್ಷಗಳು ಎಷ್ಟು ಆರೋಪಗಳನ್ನು ಮಾಡಿದ್ರು, ಎಷ್ಟು ವಿವಾದಗಳು ಸೃಷ್ಟಿಯಾದವು. ಜನರು ಬಿಜೆಪಿಗೆ ಜೈ ಎಂದಿದ್ದಾರೆ. ಈ ಬಾರಿ ಏನಾದರೂ ಮಾಡಿ ಚುನಾವಣೆ ಗೆಲ್ಲಬೇಕು ಅಂತ ತೀರ್ಮಾನಿಸಿದ ಠಾಕ್ರೆ ಬ್ರದರ್ಸ್ ಚುನಾವಣೆ ನಡೆಯುವಾಗಲೇ ಚುನಾವಣಾ ಆಯೋಗದ ವಿರುದ್ಧ ಆರೋಪಗಳನ್ನು ಮಾಡಿದ್ರು. ಪಾಲಿಕೆ ಚುನಾವಣೆಗೆ ಶಾಹಿ ಬದಲಿಗೆ ಮಾರ್ಕರ್ ಬಳಕೆ ಮಾಡ್ತಾ ಇದ್ದಾರೆ, ಇದರಿಂದ ವೋಟ್ ಚೋರಿಯಾಗುವ ಸಾಧ್ಯತೆ ಇದೆ ಅಂತ ಹೇಳಿದ್ರು. ಇದು ದೊಡ್ಡ ಮಟ್ಟದಲ್ಲಿ ವಿವಾದ ಸೃಷ್ಟಿಸಿತ್ತು. ಮತ ಚಲಾಯಿಸಿದ ನಂತರ ಮತದಾರರ ಬೆರಳಿಗೆ ಸಾಂಪ್ರದಾಯಿಕವಾಗಿ ಹಚ್ಚಲಾಗುವ ಅಳಿಸಲಾಗದ ಶಾಯಿಯ ಬದಲಿಗೆ ಚುನಾವಣಾ ಆಯೋಗವು ಮಾರ್ಕರ್ ಪೆನ್ಗಳನ್ನು ಬಳಸುತ್ತಿದೆ ಎಂಬ ವಿಚಾರ ರಾಜಕೀಯ ಸಂಘರ್ಷಕ್ಕೆ ಕಾರಣವಾಗಿತ್ತು. ಈ ಬದಲಾವಣೆಯು ಚುನಾವಣಾ ಅಕ್ರಮಗಳಿಗೆ ಮತ್ತು ನಕಲಿ ಮತದಾನಕ್ಕೆ ದಾರಿ ಮಾಡಿಕೊಡಬಹುದು ಅಂತ ವಿರೋಧ ಪಕ್ಷಗಳು ಆರೋಪ ಮಾಡಿದ್ವು. ಕಲ್ಯಾಣ್ ಭಾಗದ ಮಹಾರಾಷ್ಟ್ರ ನವ ನಿರ್ಮಾಣ ಸೇನೆ ಅಭ್ಯರ್ಥಿ ಊರ್ಮಿಳಾ ತಾಂಬೆ ಅವರು ಈ ವಿಷಯವನ್ನ ಮೊದಲು ಪ್ರಸ್ತಾಪಿಸಿದ್ರು. ರಾಜ್ಯ ಚುನಾವಣಾ ಆಯೋಗವು ಆಡಳಿತ ಪಕ್ಷಕ್ಕೆ ಸಹಾಯ ಮಾಡಲು ಉದ್ದೇಶಪೂರ್ವಕವಾಗಿ ಅಳಿಸಲಾಗದ ಶಾಯಿಯ ಬದಲಿಗೆ ಮಾರ್ಕರ್ ಪೆನ್ನುಗಳನ್ನು ಬಳಸ್ತಾ ಇದೆ ಅಂತ ಆರೋಪ ಮಾಡಿದ್ರು. ಈ ಆರೋಪದ ಬೆನ್ನಲ್ಲೇ ಮಾಧ್ಯಮಗಳು ನಡೆಸಿದ ಫ್ಯಾಕ್ಟ್ ಚೆಕ್ನಲ್ಲಿ ಅಸಿಟೋನ್ ದ್ರಾವಣವನ್ನು ಬಳಸಿದರೆ ಬೆರಳಿಗೆ ಹಾಕಿದ ಮಾರ್ಕರ್ ಗುರುತು ಅಳಿಸಿ ಹೋಗುತ್ತದೆ ಎಂಬುದು ಸಾಬೀತಾಗಿತ್ತು. ಇದು ವಿಪಕ್ಷಗಳ ಆಕ್ರೋಶಕ್ಕೆ ತುಪ್ಪ ಸುರಿದಂತೆ ಮಾಡಿತು. ಎಂಎನ್ಎಸ್ ಮುಖ್ಯಸ್ಥ ರಾಜ್ ಠಾಕ್ರೆ ಅವರು ಚುನಾವಣಾ ಆಯೋಗದ ನಡೆಯನ್ನ ತೀವ್ರವಾಗಿ ಖಂಡಿಸಿದ್ರು. ಆದರೆ ವಿರೋಧ ಪಕ್ಷಗಳ ಆರೋಪವನ್ನ ಬೃಹನ್ ಮುಂಬೈ ಮುನ್ಸಿಪಲ್ ಕಾರ್ಪೊರೇಷನ್ ತಳ್ಳಿಹಾಕಿತ್ತು. ಅಣ್ಣಾಮಲೈ ವರ್ಸಸ್ ರಾಜ್ ಠಾಕ್ರೆ ಮುಂಬೈ ರಸ್ಮಲೈ ಫೈಟ್. ಮುಂಬೈ ಪಾಲಿಕೆ ಚುನಾವಣೆ ಹಿನ್ನೆಲೆ ತಮಿಳುನಾಡು ಬಿಜೆಪಿಯ ಮಾಜಿ ಅಧ್ಯಕ್ಷ ಕೆ ಅಣ್ಣಾಮಲೈ ಅವರು ಮುಂಬೈ ನಗರವನ್ನ ಅಂತಾರಾಷ್ಟ್ರೀಯ ನಗರ ಎಂದು ಕರೆದಿದ್ದು ಮಹಾರಾಷ್ಟ್ರ ರಾಜಕೀಯದಲ್ಲಿ ದೊಡ್ಡ ವಿವಾದವನ್ನೇ ಸೃಷ್ಟಿಸಿತ್ತು. ಮುಂಬೈ ಪಾಲಿಕೆ ಚುನಾವಣೆ ಹೊತ್ತಲ್ಲೇ ಬಂದ ಈ ಹೇಳಿಕೆಯನ್ನ ವಿರೋಧ ಪಕ್ಷಗಳು ತೀವ್ರವಾಗಿ ಖಂಡಿಸಿದ್ದು ಅಣ್ಣಾಮಲೈ ವಿರುದ್ಧ ವಾಗ್ದಾಳಿ ನಡೆಸಿದ್ವು. ಶಿವಸೇನೆ ನಾಯಕ ಸಂಜಯ್ ರಾವುತ್ ಅವರು ಅಣ್ಣಾಮಲೈ ಅವರನ್ನ ಬಂಧಿಸಬೇಕು ಅಂತ ಒತ್ತಾಯಿಸಿದ್ರು. ಈ ಘಟನೆಯು ಆಡಳಿತ ಮತ್ತು ವಿರೋಧ ಪಕ್ಷಗಳ ನಡುವೆ ಮಾತಿನ ಚಕಮಕಿಗೆ ಕಾರಣವಾಗಿತ್ತು. ಅಣ್ಣಾಮಲೈ ಹೇಳಿಕೆ ವಿವಾದ ಹುಟ್ಟು ಹಾಕ್ತಾ ಇದ್ದಂತೆ ಮಹಾರಾಷ್ಟ್ರ ನವ ನಿರ್ಮಾಣ ಸೇನೆ ಮುಖ್ಯಸ್ಥ ರಾಜ್ ಠಾಕ್ರೆ ಅವರು ಬಿಜೆಪಿ ನಾಯಕ ಕೆ ಅಣ್ಣಾಮಲೈ ಅವರನ್ನ ರಸಮಲೈ ಅಂತ ಕರೆಯುವ ಮೂಲಕ ಗಲಾಟೆಯನ್ನ ದೊಡ್ಡದು ಮಾಡಿದ್ರು. ಮುಂಬೈ ಬಗ್ಗೆ ಮಾತನಾಡಲು ಅವರು ಯಾರು ಅಂತ ಪ್ರಶ್ನಿಸಿದ್ರು. ತಮಿಳುನಾಡಿನಿಂದ ಮುಂಬೈಗೆ ಬಂದು ಬಾಂಬೆ ಮಹಾರಾಷ್ಟ್ರ ನಗರವಲ್ಲ, ಮುಂಬೈ ಮತ್ತು ಮಹಾರಾಷ್ಟ್ರದ ನಡುವೆ ಯಾವುದೇ ಸಂಬಂಧವಿಲ್ಲ ಎಂದು ಹೇಳಿದ್ದಾರೆ. ಇದನ್ನು ಹೇಳಲು ಅವರು ಯಾರು? ಮುಂಬೈ ಜೊತೆ ನಿಮಗೆ ಏನು ಸಂಬಂಧವಿದೆ? ನೀವು ಇಲ್ಲಿಗೆ ಏಕೆ ಬಂದಿದ್ದೀರಿ ಅಂತ ಪ್ರಶ್ನಿಸಿದ್ರು. ಬಿಜೆಪಿ ನಾಯಕರ ವಿರುದ್ಧವೂ ಗುಡುಗಿದ್ದ ರಾಜ್ ಠಾಕ್ರೆ ಬಿಜೆಪಿ ಹೈಕಮಾಂಡ್ ದೊಡ್ಡ ಸಂಚು ಮಾಡ್ತಾ ಇದೆ. ಮುಂಬೈಯನ್ನ ಮಹಾರಾಷ್ಟ್ರದಿಂದ ಬೇರ್ಪಡಿಸುವ ಉದ್ದೇಶದಿಂದ ಮರಾಠಿ ಜನರು ಮತ್ತು ಮಹಾರಾಷ್ಟ್ರವನ್ನ ಗುರಿಯಾಗಿಸಿಕೊಂಡು ಇಂತಹ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಎಂದಿದ್ರು. ಆದರೆ ಅಣ್ಣಾಮಲೈ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದ ಬಿಜೆಪಿ ಅಣ್ಣಾಮಲೈ ಅವರ ಹೇಳಿಕೆಯನ್ನ ತಿರುಚಲಾಗಿದೆ. ಅಣ್ಣಾಮಲೈ ಮಹಾರಾಷ್ಟ್ರದವರಲ್ಲ ಅಥವಾ ರಾಷ್ಟ್ರೀಯ ಬಿಜೆಪಿ ನಾಯಕರಲ್ಲ, ಆದರೂ ಅವರ ಹೇಳಿಕೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುತ್ತಿದೆ ಅಂತ ಹೇಳಿತ್ತು. ಮತ್ತೊಂದು ಕಡೆ ಕಾಂಗ್ರೆಸ್ ಸಹ ಬಿಜೆಪಿಯ ಮಹಾಯುತಿ ವಿರುದ್ಧ ಹಲವು ಆರೋಪಗಳನ್ನು ಮಾಡಿತ್ತು. ಚುನಾವಣೆ ಗೆಲ್ಲುವುದಕ್ಕೆ ಹಲವು ಆಶ್ವಾಸನೆಗಳನ್ನು ಕೊಟ್ಟಿತ್ತು. ಆದರೆ ಕಾಂಗ್ರೆಸ್ ಮತ್ತು ಠಾಕ್ರೆ ಬ್ರದರ್ಸ್ ಎರಡೂ ಕಡೆಯವರು ಹೀನಾಯ ಪ್ರದರ್ಶನ ಮಾಡಿದ್ದಾರೆ. ಉದ್ಧವ್ ಠಾಕ್ರೆ ಭಾಷೆ, ನೆಲ, ಜಲ, ಮರಾಠಿಗರ ಓಲೈಕೆ ಮಾಡಿದ್ರು. ಜನರು ಬಿಜೆಪಿಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆ ಹಿನ್ನೆಲೆಯಲ್ಲಿ ಉದ್ಧವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆ ಅವರ ನೇತೃತ್ವದ ಪಕ್ಷಗಳು ಜಂಟಿಯಾಗಿ ವಚನ್ ನಾಮ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದ್ವು. ಕೈಗೆಟುಕುವ ವಸತಿ, ಗೃಹ ಕಾರ್ಮಿಕರಿಗೆ ಭತ್ಯೆ ಹಾಗೂ ಸಾರಿಗೆ ಸುಧಾರಣೆಯಂತಹ ಜನಪರ ಭರವಸೆಗಳನ್ನು ಕೊಟ್ಟಿದ್ರು. ಆದರೂ ಹೆಚ್ಚಿನ ಜನರು ಬಿಜೆಪಿ ಮತ್ತು ಶಿಂಧೆ ಬಣದ ಶಿವಸೇನೆಯನ್ನ ಗೆಲ್ಲಿಸಿದ್ದಾರೆ.
ಅಣ್ಣ ತಮ್ಮಂದಿರು ದ್ವೇಷ ಮರೆತು ಒಂದಾಗಿದ್ರು. ಭರ್ಜರಿ ಆಶ್ವಾಸನೆಗಳನ್ನು ಕೊಟ್ಟಿದ್ರು. ಮರಾಠಿಗರ ಏಳಿಗೆ ಅಂತ ಹೇಳಿದ್ರು. ಮತ್ತೊಂದು ಕಡೆ ಕಾಂಗ್ರೆಸ್ ಸಹ ಚುನಾವಣೆ ಗೆಲ್ಲೋದಕ್ಕೆ ಕಸರತ್ತುಗಳನ್ನು ಮಾಡಿತ್ತು. ಇದೆಲ್ಲದರ ನಡುವೆಯೇ ಬಿಜೆಪಿ ಕಮಾಲ್ ಮಾಡಿತ್ತು. ಮಹಾಯುತಿ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರ ಹಿಡಿತಾ ಇದೆ. ಶಿವಸೇನೆ 3 ದಶಕಗಳ ನಂತರ ಅಧಿಕಾರ ಕಳೆದುಕೊಂಡಿದೆ. ಒಂದು ಕಾಲದಲ್ಲಿ ಮುಂಬೈ ಅಂದ್ರೆ ಶಿವಸೇನೆ, ಶಿವಸೇನೆ ಅಂದ್ರೆ ಮುಂಬೈ ಅನ್ನೋ ರೀತಿ ಇತ್ತು. ಹೋರಾಟಗಾರರು ಇರಲಿ, ಅಧಿಕಾರಿಗಳೇ ಇರಲಿ, ಅಥವಾ ದೊಡ್ಡ ದೊಡ್ಡ ನಟರೇ ಇರಲಿ, ಬಾಳಾ ಸಾಹೇಬ್ ಠಾಕ್ರೆ ಅಂದ್ರೆ ಬೆಚ್ಚಿ ಬೀಳೋರು. ಇಡೀ ಮುಂಬೈ ನಗರವನ್ನ ತನ್ನ ಕಂಟ್ರೋಲ್ನಲ್ಲಿ ಇಟ್ಟುಕೊಂಡಿದ್ದ ಬಾಳಾ ಸಾಹೇಬ್ ಮತ್ತು ಶಿವಸೇನೆ ಇದೇ ಮೊದಲ ಬಾರಿಗೆ ಮುಂಬೈ ಮೇಲೆ ಹಿಡಿತ ಕಳೆದುಕೊಂಡಿದೆ. ಮುಂಬೈ ಮಹಾನಗರದಲ್ಲಿ ಠಾಕ್ರೆ ಅಧಿಪತ್ಯ ಅಂತ್ಯ ಆಯ್ತಾ? ಉದ್ಧವ್ ಶಿವಸೇನೆ ಸೋಲಿಗೆ ಕಾರಣಗಳು ಏನೆಲ್ಲ ಗೊತ್ತಾ? ಮುಂಬೈನಲ್ಲೂ ಓಟು ಚೋರಿ ವಿಪಕ್ಷಗಳು ಹೇಳ್ತಾ ಇರೋದೇನೋ? ಇಡೀ ದೇಶದಲ್ಲಿ ಕಾಂಗ್ರೆಸ್ ಅಧಿಪತ್ಯ ಇದ್ದಾಗಲೇ ಮುಂಬೈನಲ್ಲಿ ಶಿವಸೇನೆ ತಮ್ಮ ತಾಕತ್ತನ್ನ ತೋರಿಸ್ತಾ ಇತ್ತು. ಕಳೆದ 30 ವರ್ಷಗಳಿಂದ ಎಲ್ಲ ಚುನಾವಣೆಗಳಲ್ಲೂ ಗೆದ್ದು ಅಧಿಕಾರ ನಡೆಸ್ತಾ ಇತ್ತು. ಕಾಂಗ್ರೆಸ್ ಬಿಜೆಪಿಗಳಿಗೆ ಟಕ್ಕರ್ ಕೊಡ್ತಾ ಇತ್ತು. ಈ ಹಿಂದೆಲ್ಲ ಬಿಜೆಪಿ ಜೊತೆ ಸೇರಿಕೊಂಡು ಪಾಲಿಕೆಯಲ್ಲಿ ಅಧಿಕಾರದ ಗದ್ದುಗೆ ಹಿಡಿತಾ ಇದ್ದ ಶಿವಸೇನೆ 2017ರ ಪಾಲಿಕೆ ಚುನಾವಣೆಯಲ್ಲೂ ಬಿಜೆಪಿ ಜೊತೆ ಸೇರಿಯೇ ಅಧಿಕಾರ ಹಂಚಿಕೊಂಡಿತ್ತು. ಆದರೆ ಶಿವಸೇನೆ ಇಬ್ಬಾಗವಾದ ನಂತರ ಬಿಜೆಪಿ ಜೊತೆ ಮುನಿಸಿಕೊಂಡಿರೋ ಉದ್ಧವ್ ಠಾಕ್ರೆ ಬಣ ಮಹಾನವನಿರ್ಮಾಣ ಎನ್ಸಿಪಿ ಜೊತೆ ಮೈತ್ರಿ ಮಾಡಿಕೊಂಡು ಅಖಾಡಕ್ಕೆ ಇಳಿದು ಸೋಲು ಅನುಭವಿಸಿದೆ. ಈ ಬಾರಿ ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಉದ್ಧವ್ ಶಿವಸೇನೆ ಬಣಗಳು ಸಪರೇಟ್ ಆಗಿ ಬೇರೆ ಬೇರೆ ಪಕ್ಷಗಳ ಜೊತೆ ಮೈತ್ರಿ ಮಾಡಿಕೊಂಡಿದ್ದವು. ಆ ರೀತಿ 2 ಬೇರೆ ಬೇರೆ ಮೈತ್ರಿ ಮಾಡಿಕೊಂಡಿದ್ರು. ಬಿಜೆಪಿ ಏಕಾಂಗಿಯಾಗಿ ಗಳಿಸಿದ್ದಷ್ಟು ಸೀಟುಗಳನ್ನು ಗೆಲ್ಲೋದಕ್ಕಾಗಿಲ್ಲ. ಮಹಾಯುತಿಯಲ್ಲಿ ಬಿಜೆಪಿ ಒಂದೇ ಪಕ್ಷ 90ಕ್ಕೂ ಹೆಚ್ಚು ಸೀಟ್ ಗೆದ್ದು ಸಾಧನೆ ಮಾಡಿದೆ. ಉದ್ಧವ್ ಮೈತ್ರಿ ಮತ್ತು ಕಾಂಗ್ರೆಸ್ ಮೈತ್ರಿ 2 ಮೈತ್ರಿಗಳು ಸೇರಿ ಬಿಜೆಪಿ ಗೆದ್ದಷ್ಟು ಸೀಟು ಗೆದ್ದಿಲ್ಲ. ಸದ್ಯ ಠಾಕ್ರೆ ಬ್ರದರ್ಸ್ ಸೋಲನ್ನು ಒಪ್ಪಿಕೊಂಡಿದ್ರೆ, ರಾಹುಲ್ ಗಾಂಧಿ ಮಾತ್ರ ಈ ಚುನಾವಣೆಯಲ್ಲೂ ಓಟ್ ಚೋರಿಯಾಗಿದೆ ಅಂತ ಆರೋಪ ಮಾಡಿದ್ದಾರೆ. ಮತದಾರರಿಗೆ ಹಾಕಿರೋ ಇಂಕ ಉಲ್ಲೇಖಿಸಿ ಪೋಸ್ಟ್ ಮಾಡಿರುವ ರಾಹುಲ್ ಗಾಂಧಿ ಪ್ರಜಾಪ್ರಭುತ್ವದ ಮೇಲಿನ ನಂಬಿಕೆ ಕುಸಿದಿದೆ ಅಂತ ಬರೆದುಕೊಂಡಿದ್ದಾರೆ. ಇನ್ನು ಇಂಕ್ ವಿವಾದ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದ್ದಂತೆ ಹೇಳಿಕೆ ಕೊಟ್ಟಿರೋ ಚುನಾವಣಾ ಆಯೋಗ ಮುಂದಿನ ದಿನಗಳಲ್ಲಿ ನಡೆಯೋ ಚುನಾವಣೆಗೆ ಮೈಸೂರಿನ ಇಂಕ್ ಅನ್ನ ಬಳಕೆ ಮಾಡ್ತೀವಿ ಅಂತ ತಿಳಿಸಿದೆ. ಮುಂಬೈ ಪಾಲಿಕೆ ಚುನಾವಣೆಯಲ್ಲಿ ಠಾಕ್ರೆ ಶಿವಸೇನೆ ಸೋತಿದ್ದು ಹೇಗೆ ಅಂತ ನೋಡಿದ್ರೆ, ಈ ಬಾರಿ ಯುವ ಮತದಾರರು ಬಿಜೆಪಿಯನ್ನ ಬೆಂಬಲಿಸಿದ್ರು. ಅವರ ಜೊತೆಗೆ ಮಹಿಳಾ ಮತದಾರರು ಬಿಜೆಪಿಗೆ ಜೈ ಎಂದಿದ್ರು. ಶಿವಸೇನೆ 2 ಬಣಗಳಾಗಿ ವಿಭಜನೆ ಆಗಿದ್ದು ಸಹ ಠಾಕ್ರೆ ಕುಟುಂಬಕ್ಕೆ ಹೊಡೆತ ಕೊಟ್ಟಿದೆ. ಮರಾಠಿಗರು ಮತ್ತು ಮರಾಠಿ ಭಾಷೆಯ ಅತಿಯಾದ ಓಲೈಕೆ ಸಹ ಏಟು ಕೊಟ್ಟಿದೆಯಂತೆ. ದಕ್ಷಿಣ ಭಾರತದ ಮತದಾರರು ತಿರುಗಿ ಬಿದ್ದಿದ್ದು 3 ದಶಕಗಳಿಂದ ಅಧಿಕಾರದಲ್ಲಿದ್ದರೂ ಕೊಟ್ಟ ಭರವಸೆಗಳನ್ನು ಈಡೇರಿಸದೇ ಇರುವುದು ಠಾಕ್ರೆ ಸೇನೆಯ ಸೋಲಿಗೆ ಕಾರಣ ಅಂತ ಹೇಳಲಾಗ್ತಾ ಇದೆ.
ಈ ಬಾರಿ ಮುಂಬೈ ಪಾಲಿಕೆ ಚುನಾವಣೆಗೆ 1 ಲಕ್ಷಕ್ಕೂ ಹೆಚ್ಚು ಮತದಾರರನ್ನ ಹೊಸದಾಗಿ ಸೇರ್ಪಡೆ ಮಾಡಲಾಗಿತ್ತು. ಸಾಕಷ್ಟು ಯುವಕರು ಮತ ಹಾಕುವ ಹಕ್ಕನ್ನ ಪಡೆದಿದ್ರು. ಅವರೆಲ್ಲ ಬಿಜೆಪಿ ಪರವಾಗಿಯೇ ಇದ್ರಂತೆ. ಅದೇ ರೀತಿ ಮಹಿಳಾ ಮತದಾರರು ಬಿಜೆಪಿ ಕಡೆಗೆ ತಮ್ಮ ಒಲವು ತೋರಿಸಿದ್ರು. ಅದಕ್ಕೆ ಪಾಲಿಕೆ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಪ್ರದರ್ಶನ ನೀಡಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಶಿವಸೇನೆ ವಿಭಜನೆ ಆದಾಗಿನಿಂದ ಠಾಕ್ರೆ ಕುಟುಂಬಕ್ಕೆ ಪೆಟ್ಟು ಬೀಳ್ತಾನೆ ಇದೆ. ಮುಂಚಿನ ರೀತಿ ಚುನಾವಣೆಗಳನ್ನ ಗೆಲ್ಲೋದಕ್ಕೆ ಆಗ್ತಾ ಇಲ್ಲ. ಈ ಬಾರಿ ಅಣ್ಣ ತಮ್ಮಂದಿರು ದ್ವೇಷ ಮರೆತು ಒಂದಾದ್ರೂ ಗೆಲುವು ಸಿಕ್ಕಿಲ್ಲ. ಮುಂಬೈ ಅನ್ನೋದು ಒಂದು ಮಹಾನಗರ. ಬೆಂಗಳೂರಿನಲ್ಲಿದ್ದಂತೆ ಮುಂಬೈನಲ್ಲೂ ಹಲವು ರಾಜ್ಯಗಳ ಜನರು ಬಂದು ವಾಸ ಮಾಡ್ತಾ ಇದ್ದಾರೆ. ದಕ್ಷಿಣ ಭಾರತದವರು ದೊಡ್ಡ ಪ್ರಮಾಣದಲ್ಲಿದ್ದಾರೆ. ಹೊಟ್ಟೆಪಾಡಿಗಾಗಿ ಮುಂಬೈಗೆ ಹೋದವರು ಈಗ ಅಲ್ಲೇ ಸೆಟಲ್ ಆಗಿ ಮತದಾನದ ಹಕ್ಕನ್ನ ಪಡೆದುಕೊಂಡಿದ್ದಾರೆ. ಆದರೆ ಮುಂಬೈ ಕೇವಲ ಮರಾಠಿಗರದ್ದು, ಬೇರೆಯವರು ಇಲ್ಲಿ ಇರಬಾರದು ಅನ್ನೋ ರೀತಿ ಠಾಕ್ರೆ ಕುಟುಂಬ ವರ್ತಿಸ್ತಾ ಇದೆ. ಪ್ರತಿ ಬಾರಿಯೂ ಮರಾಠಿಗರನ್ನೇ ಓಲೈಕೆ ಮಾಡಿಕೊಂಡು ಬಂದಿದೆ. ಅದಕ್ಕೆ ಈ ಬಾರಿ ದಕ್ಷಿಣ ಭಾರತದವರು ಠಾಕ್ರೆ ಸೇನೆಯ ವಿರುದ್ಧ ತಿರುಗಿ ಬಿದ್ದಿದ್ದು 70% ಓಟುಗಳನ್ನು ಬಿಜೆಪಿಗೆ ಹಾಕಿದ್ದಾರಂತೆ. ಹಾಗಾಗಿ ಶಿವಸೇನೆಗೆ ಹೊಡಿತ ಬಿದ್ದಿದೆ. ಇನ್ನು ಅಣ್ಣಾಮಲೈ ವಿಚಾರದಲ್ಲೂ ರಾಜ್ ಠಾಕ್ರೆ ಅವಮಾನ ಮಾಡುವ ರೀತಿ ಮಾತಾಡಿದ್ರು. ಅದು ಸಹ ದಕ್ಷಿಣ ಭಾರತದವರು ತಿರುಗಿ ಬೀಳಲು ಕಾರಣ ಅಂತ ಹೇಳಲಾಗ್ತಾ ಇದೆ. ಇನ್ನು 3 ದಶಕಗಳಿಂದ ಅಧಿಕಾರದಲ್ಲಿದ್ದರೂ ಉದ್ಧವ್ ಠಾಕ್ರೆ ಶಿವಸೇನೆ ಸರಿಯಾಗಿ ಅಭಿವೃದ್ಧಿ ಮಾಡಿಲ್ಲ, ಕೊಟ್ಟ ಭರವಸೆಗಳನ್ನ ಈಡೇರಿಸಿಲ್ಲ ಅನ್ನೋ ಮಾತುಗಳು ಇವೆ. ಅದೆಲ್ಲದರ ಪ್ರತಿಫಲವಾಗಿ ಠಾಕ್ರೆ ಶಿವಸೇನೆ ಹೀನಾಯ ಸೋಲು ಕಂಡಿದೆ.